ಇಳಿಯೋದು ಲೇಟ್ ನೈಟ್ ಸೊ ಗೈಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಾವು ಬೆಳಗ್ಗೆ ತೋಟಕ್ಕೆ ಹೋದ್ವಿ, ನಾನು ಮತ್ತು ನಮ್ಮಪ್ಪ. ಸ್ವಲ್ಪ ಅಡಿಕೆ ಸಸಿ ಇತ್ತು, ಅದಕ್ಕೆ ಹಾಕಿ ಬರೋಕ್ಕೆ ಎಲ್ಲ ಕೆಲಸ ಮುಗೀತು. ಸೊ ಬನ್ನಿ ಈಗ ಫ್ರೆಶಪ್ ಆಗಿ ತಿಂಡಿ ಮುಗಿಸೋಣ, ಬನ್ನಿ ಗೈಸ್. 2000 years later. ಸೊ ಗೈಸ್ ಈಗ ಟೈಮ್ ಬಂದು 3:30. ಸೊ ಈಗ ನಾನು ನಮ್ಮ ಇನ್ನೊಂದು ಹೊಲಕ್ಕೆ ಹೋಗ್ತಿದ್ದೀನಿ ಗೈಸ್. ಆ ಹೊಲದಲ್ಲಿ ಸ್ವಲ್ಪ ಏನೋ ಕಡಲೆ ಏನೋ ಹಾಕಿದಾರಂತೆ, ಹೋಗಿ ನೋಡ್ಕೊಂಬರೋಣ ಬನ್ನಿ ಗೈಸ್, ಹೋಗೋಣ. ನಾನು ಮಲ್ಕೊಬಿಟ್ಟಿದ್ದೆ ಆಗಲಿ, ಊಟ ಮಾಡಿಕೊಂಡು ಮೂವಿ ನೋಡ್ತಾ ಹಾಗೆ ಮಲ್ಕೊಬಿಟ್ಟಿದ್ದೆ. ಸೊ ಲಾಗ್ಸ್ ಮಾಡೋಕ್ಕಾಗಲಿಲ್ಲ. ಬನ್ನಿ ಹೋಗ್ಬರೋಣ ಈಗ. ನಮ್ಮ ಸ್ಕೂಟಿ ಅಲ್ಲಿದೆ ಗೈಸ್. ಹೋಗೋಣ ಗೈಸ್. ಇಲ್ಲಿ ಗಾಳಿಪಟ ಹಾರಿಸ್ತಿದೆ ನೋಡಿ, ಎಷ್ಟು ಹೈಟ್ ಹಾರ್ತಿದೆ. ಓ ಒಳ್ಳೆ ಟೈಮಿಗೆ ಬಂದೆ. ಶೆಡ್ ಬೀಳ್ತು ಉಯ್. ಬಿತ್ತೇನ ಗೈಸ್. ಅವತ್ತಿಂದ ಹೇಳ್ತಿದ್ದ ಬಾಣ ಗಾಳಿಪಟ ಹಾರಿಸಿದಾಗ ವಿಡಿಯೋ ಮಾಡು ಅಂತ. ಇವಾಗ ಬಂದೆ, ಅದು ಸ್ವಲ್ಪ ಕಟ್ಟಾಯಿತು, ಹೋಯ್ತು ಗೈಸ್. ಇಲ್ಲೆಲ್ಲೋ ಕಟ್ಟಾಗಿ ಬಿತ್ತು, ಬನ್ನಿ ತೋರಿಸ್ತೀನಿ. ಅತ್ತ ಇಲ್ಲೇ ಬಿದ್ದಿದೆ ಗೈಸ್. ಹಾರ್ಸದ ಅಜ್ಜಿ ಮತ್ತಿಟೋ ಓದಿದ್ದಿ. ಒಳ್ಳೆ ಹಾರಿದ್ದೀರಾ, ಸೇವಟ್ಟಿದ್ದಿ ಬಾಳ್ವೆಗಿ ಗಾಡಿ ಒಳ್ಳೆ ಹಾರಿಂಗಿ ಅಜ್ಜಿ ಹಾರ್ಸಿದಾಗೆ. ಎಷ್ಟು ಬನ್ನಿ ಈಗ ಇನ್ನೊಂದ್ಸಲ ಹಾರ್ಸೋಣ. ವಾಳ್ ಕಿಮ್ಮೆ ಚಾರಿಸ್ಗೆ ಮಾಡ ಹೆಜ್ಜೊಡ್ತೀವಿ ಹಾರಿಸ್. ಬನ್ನಿ ಈಗ ಇನ್ನೊಂದ್ಸಲ ಹಾರಿಸ್ತಾನೆ ನೋಡೋಣ. ಗಾಳಿ ಯಾವ ಕಡೆಯಿಂದ ಬರ್ತದೆ ಅಂತ ನೋಡ್ತಾವನೆ. कतरा बाबा करमलेश्वरा आरस क्यों नहीं सचिन ಅಂತಂದಾಗ ಸಲಿ ಶೇಟ್ ಎಷ್ಟು ಗಾಳಿ ಸರಿ ಆಗ್ತಿಲ್ಲ ಗೈಸ್. ಸೊ ಗೈಸ್ ಆ ಗಾಳಿಪಟ ಹಾರಲಿಲ್ಲ, ಸ್ವಲ್ಪ ಹಾಳಾಯಿತು. ನಾನು ಹೋಗಿದ್ದಕ್ಕೆ ಅನಿಸುತ್ತೆ. ಬನ್ನಿ ಗೈಸ್ ನಮ್ಮ ಹೊಲಕ್ಕೆ ಹೋಗೋಣ.
ಸೊ ಗಾಯ್ಸ್ ನಮ್ಮ ತೋಟಕ್ಕೆ ಬಂದ್ವಿ. ನಾವು ಚಿಕ್ಕವರಿದ್ದಾಗ ಯಾವಾಗಲೂ ಏನು ರಜೆ ಆದರೂ ನಾನು ನಮ್ಮ ಅಕ್ಕ ನಮ್ಮ ಅಪ್ಪ ಅಮ್ಮ 4 ಜನನೂ ಇಲ್ಲೇ ಬರ್ತಿದ್ವಿ. ಏನು ಕೆಲಸ ಇಲ್ಲ ಅಂದರೂ ಸುಮ್ಮನೆ ಬರ್ತಿದ್ವಿ. ಬನ್ನಿ ತೋರಿಸ್ತೀನಿ ಅದು ಯಾವ ಹೊಲ ಅಂತ. ಇಲ್ಲಿಂದ ಫುಲ್ ಅಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟ ಎಲ್ಲ ಕಾಣುತ್ತೆ ಗೈಸ್. ಇಲ್ಲಿ ಬೆಟ್ಟ ಎಲ್ಲ ಫುಲ್ ಕಾಣುತ್ತೆ. ಈಗ ಫುಲ್ ಮುಚ್ಚೋಗಿದೆ ಆ ಕಡೆ ಮೋಡದಿಂದ ಎಲ್ಲ ಇಲ್ಲೇ ಕಾಣ್ತಿದೆ ನೋಡಿ. ಸ್ವಲ್ಪ ಕಾಣ್ತಿದೆ ಗೈಸ್. ಅದೆಲ್ಲ ಫುಲ್ ಕ್ಲಿಯರ್ ಆದಮೇಲೆ ಸಗದ ಕಾಣುತ್ತೆ. ಫುಲ್ ಸುತ್ತ ಬೆಟ್ಟ ಕಾಣುತ್ತೆ ಈ ಜಾಗದಲ್ಲಿ. ಇಲ್ಲೇನೋ ಹಾಕಿದ್ದಾರೆ ಗೈಸ್. ಗೈಸ್ ಇಲ್ಲಿಂದ ಅಲ್ಲಿವರೆಗೂ ಇದೆ. ಅಲ್ಲಿ ರಾಗಿ ಹಾಕಿದರೆ, ಅಲ್ಲಿ ಸಪ್ಪೆ ಹಾಕಿದರೆ, ಇಲ್ಲಿ ಕಡಲೆ ಹಾಕಿದ್ದಾರೆ ಗೈಸ್. ಇಲ್ಲಿ ಇನ್ನು ಚಿಕ್ಕವಿದೆ. ಜಾಸ್ತಿ ಜನ ಹಾಕಿಲ್ಲ ಗೈಸ್ ಕಡಲೆ. ಈಗೆಲ್ಲ ಇಲ್ಲೆಲ್ಲ ರಾಗಿನೇ ಹಾಕಿದ್ದಾರೆ. ಮುಂಚೆ ಇವ್ರ ತೋಟ, ಅವ್ರ ತೋಟ, ಇಲ್ಲೆಲ್ಲ ಎಲ್ಲ ತೋಟನೂ ಇವ್ರ ತೋಟ ಎಲ್ಲ ಕಡಲೆ ಇರ್ತಿತ್ತು. ಈಗ ಕಡಲೆ ಇಲ್ಲ, ಏನೂ ಇಲ್ಲ. ಸೊ ಎಸ್ ಇನ್ನೊಂದು ಏನಂದರೆ ಅಲ್ಲಿ ಮರನೇ ಬಿದ್ದೋಗಿದೆ. ಇಲ್ಲಿ ಅದನ್ನೇ ಕಾಣುತ್ತೆ ಅನಿಸುತ್ತೆ. ಅಲ್ಲೊಂದು ಟೆಂಪಲ್ ಇದೆ ಚಿಕ್ಕದು, ವೈಟ್ ಕಲರ್ ಕಾಣ್ತಿದ್ದಿಲ್ಲ ಆ ಟೆಂಪಲು. ಆ ಟೆಂಪಲ್ ಹತ್ರ ಒಂದು ಮರ ಇರ್ತಿತ್ತು, ಫುಲ್ ಒಂಥರ ಛತ್ರಿ ಥರನೇ ಇರೋದು. ಈಗ ಅದೆಲ್ಲ ಫುಲ್ ಬಿದ್ದೋಗಿದೆ ಗೈಸ್. ಸರಿ ಗೈಸ್ ಬನ್ನಿ ಮನೆಗೆ ಹೋಗೋಣ. ಅಲ್ಲೊಂದು ಬೆಟ್ಟ, ಆ ಕಡೆ ಚಿಕ್ಕಮಗಳೂರು ಬೆಟ್ಟ ಎಲ್ಲ ಕಾಣ್ತಿತ್ತು, ಮತ್ತು ಈ ಕಡೆ ತರೀಕೆರೆ ಬೆಟ್ಟ ಎಲ್ಲ ಕಾಣ್ತಿತ್ತು. ಫುಲ್ ಗೈಸ್ ಇಲ್ಲಿಂದ ಫುಲ್ಲು ಬೆಟ್ಟ ಕಾಣೋದು. ಈಗೆಲ್ಲ ಮುಚ್ಕೊಂಡಿದೆ, ಕಾಣ್ತಾನೆ ಇಲ್ಲ. ಗೈಸ್ ನಮ್ಮ ಜಾನ್ನ ಲೇಸರ್ ಲೈಟಿಂದ ತೋರಿಸ್ತಿದ್ದೀವಿ ನೋಡಿ. ಲೇಸರ್ ಲೈಟ್ನ ಹಿಡಿಯೋಕೆ ಹೋಗ್ತವನೆ. ಇವರೆಲ್ಲ ನಗ್ತವ್ರೆ. ಇಲ್ಲಿಗೆ ಲೇಸರ್ ಲೈಟ್. ಹಾಯ್ ಥರ ಉಚ್ಕ ಗೈಸು ತಿನ್ಸು ನೋಡೋಣ ಅಂತೇಳಿ ತಿನ್ಸೋಕ್ಕಾಗಲ್ಲ. ಗೈಸ್ ಈಗ ನಮ್ಮ ಏರಿಯಾ ನಾಯಿಗಳಿಗೆ ತೋರ್ಸೋಣ ಬನ್ನಿ. ಇಲ್ಲೇನೋ ಹುಡುಕ್ತವ್ರೆ ಎಲ್ಲರೂ. ಇವನೊಬ್ಬ ನೋಡ್ದ ಏನೋ ಇದೆ ಅಂತ. ಇವ್ರು ಯಾರು ಕೇರೇ ಮಾಡ್ತಿಲ್ಲ. ಇವರೆಲ್ಲ ಲೆಜೆಂಡ್ ಆಗಿಬಿಟ್ಟವ್ರೆ ಗೈಸ್. ಇವಮ್ಮ ನೋಡಿ ಹಿಂದೆ. ಗೈಸ್ ನಾವು ಚಿಕ್ಕವರಿದ್ದಾಗ ಈ ಲೇಸರ್ ಲೈಟಲ್ಲಿ ಮುಂಚೆ ಎಲ್ಲ ಫುಲ್ ಒಂಥರ ಚಿಕ್ಕ ಬಾಟಲ್ ಇರ್ತಿತ್ತು. ಇಲ್ಲೆಲ್ಲ ಏನಾದರೂ ಕ್ಯಾಪ್ ಚೇಂಜ್ ಮಾಡಿದರೆ ಸ್ಟಾರು ಏನೇನೋ ಎಲ್ಲ ಬರ್ತಿತ್ತು ಗೈಸ್. ಇದರಲ್ಲಿ ಒಂದೇ ಇದೆ, ಮತ್ತು ಇದರಿಂದ ಅದು ಇದೆ, ಇಷ್ಟೇ. ಇದೆಲ್ಲ ಇವ್ರ ಜನ್ರೇಷನ್ದು. ನಾವು ಚಿಕ್ಕವಾಗಿದ್ದಾಗ ಫುಲ್ ಚಿಕ್ಕವಾಗಿದ್ವಿ ಗೈಸ್. ಒಂಥರ ಸ್ಟಾರು, ಮೂನು, ಮತ್ತೇನೇನೋ ಎಲ್ಲ ಹೆಸ್ರು ಎಲ್ಲ ಏನೋ ಬರ್ದಿತ್ತಲ್ಲ ಬನ್ನಿ. ಒಳ್ಳೆ ಚೆನ್ನಾಗಿರ್ತಿತ್ತು ಗೈಸ್. ಇದೆಲ್ಲ ಒಂದೇ ಇದೆ. ಹೌದು ಗೈಸ್. ಮತ್ತು ನಾವು ಅವತ್ತು ನಾನು ಮತ್ತು ಯೋಗಿ ಇಬ್ಬರು ಟೆಂಪಲ್ಗೆ ಹೋಗೋದಲ್ಲ. ಆ ಟೆಂಪಲ್ಲಿನ ಜಯಂತ್ಯೋತ್ಸವ ಹನುಮಾನ್ ಜಯಂತಿ ದಿನ ಗೈಸ್, ಡಿಸೆಂಬರ್ 2 ಸ್ಟಿಕ್ಕರ್ ಹಾಕಿದ್ದಾರೆ ಅಲ್ವಾ. ನೆಕ್ಸ್ಟ್ ಸಲಿನೂ ಹೋಗ್ತೀವಿ, ಹೋಗೋಣ ಆಗಿ 2ನೇ ತಾರೀಕಿಗೆ. ನೀವು ಬರ್ತೀರಾ? ನಿಮ್ಮನ್ನು ಕರ್ಕೊಂಡು ಹೋಗಲ್ಲ ನಾವು. ನಮ್ಮ ಯೋಗಿ ಕಾಲು ಉಳುಕಿದೆ ಅಂತೆ, ಬೆರಳಿದು. ಬೇಡ ಚಾಕ್ಲೇಟ್ ತಿಂದು ಅಲ್ಲೆಲ್ಲ ಏನೇನೋ ಮಾಡ್ಕೊಂಡವಳೆ ಅವಳು. ಏನು ಮಾಡ್ಕೊಂಡವಳೆ?
ಕೀಟಾಣು ಮಾಡ್ಕೊಂಡು ಒಳ್ಳೆ ಗೈಸ್ ಗೈಸ್ ನಾವೀಗ ಲೇಸರ್ ಲೈಟ್ ತಗೊಂಡು ಗೈಸ್ ನಾವೀಗ ಲೇಸರ್ ಲೈಟ್ ತಗೊಂಡು ನಾಯಿಗಳಿಗೆ ತೋರ್ಸಿ ಹೋಗ್ತಿದ್ದೀವಿ. ಯಾಕಂದರೆ ನಮ್ಮ ಜಾನ್ ಹೆದರ್ತಿದ್ದ, ಏನೋ ಹುಳ ಅಂದ್ಕೊಂಡು ಹಿಡಿಯೋಕೆ ಹೋಗ್ತಿದ್ದ. ಸೊ ಹಾಗೆ ಬನ್ನಿ ನಮ್ಮ ಏರಿಯಾ ನಾಯಿಗಳ ತೋರ್ಸೋಣ. ಪ್ರ್ಯಾಂಕ್ ಮಾಡ್ತಿದ್ದೀವಿ ಗೈಸ್. ಥರ ಮಜಾ ಸಿಗ್ತಿದೆ. ಒಂದು ಸ್ವಲ್ಪ ವಯಸ್ಸಾಗಿರೋ ನಾಯಿ ಎಲ್ಲ ಸ್ವಲ್ಪ ಲೆಜೆಂಡ್ ಆಗಿಬಿಟ್ಟವ್ರೆ. ಅವ್ರು ಏನು ಹಿಡಿತಿಲ್ಲ. ಬೇರೆ ಚಿಕ್ಕ ಎಲ್ಲ ಏನೇ ಇದೆ ಅಂದ್ಕೊಂಡು ಹುಡುಕ್ತವ್ರೆ. ಬನ್ನಿ ಗೈಸ್, ಸುಮ್ಮನೆ ನೋಡ್ತಾನೆ ಗೊತ್ತೇ ಗೈಸ್, ನಿಗೆ ಗೊತ್ತು ಕಪ್ಪೆ ಕಪ್ಪೆ ಏನು ರಿಯಾಕ್ಟ್ ಮಾಡ್ತಿಲ್ಲ. ಚಿಕ್ಕ ಅಲ್ಲಿ ನಮ್ಮ ಗಂಗಿ ದೊಡ್ಡಮ್ಮ ಅವ್ರ ನಾಯಿ ಇದೆ ಗೈಸ್. ನಾವು ಹೋದಾಗೆಲ್ಲ ಸುಮ್ಮನೆ ಬೊಗಳ್ತಿರುತ್ತೆ. ಬನ್ನಿ ಅವನ ಹತ್ರ ಹೋಗೋಣ. ಇಲ್ಲೊಬ್ಬ ಮಲ್ಗವನೆ ಹುಲಿ. ಕೇರೆ ಮಾಡಲಿಲ್ಲ ಗೈಸ್, ಮಲ್ಕೋಬಿಟ್ಟ. ನೆಕ್ಸ್ಟ್ ನಾಯಿ ನನಗೆ ಎಷ್ಟು ತೋರಿಸ್ತೀವಿ. ನೆಕ್ಸ್ಟ್ ನಾಯಿನ ಇಲ್ಲಿ ಒಂದ ನೋಡಿ, ಸಿಂಹ ನಮ್ಮ ನೋಡೇ ಹುಡ್ಕೊಂಡು ಓಡ್ತಾನೆ ಗೈಸ್ ಅವನು. ನನ್ನ ಕ್ಯಾಮ್ರಲ್ಲಿ ಯಾರು ಕಾಣಲ್ಲ. ಹಂಗೆ ಇಲ್ಲಿ ಇದ್ದಾಳೆ. ಬನ್ನಿ, ನಾವು ಬಂದಾಗೆಲ್ಲ ಬೊಗಳ್ತಿರ್ತಾಳೆ ಗೈಸ್. ಬಂದು ತೋರಿಸ್ತೀನಿ. ಸುಮ್ಮನೆ ನೋಡ್ತಾಳೆ ಗೈಸ್. ಇಲ್ಲಿ ಈ ನನ್ನ ಮಗ ಬೋಳ್ತೀನಿ. ಏಯ್ ಬಿಡೋವನ ಹತ್ರ ಕೊಡಲ್ಲ ಶಣ್ಣ ಈಗ ನೋಡಿ ಸುಮ್ಮನೆ ಅದ ನನ್ನ ಮಗ. ಎದುರಿತವನೆ ಗೈಸ್. ಸೊ ಗೈಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀವಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.